ಸೋಮವಾರದ ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮ ನೀವೆಷ್ಟು ಜಾಣರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಪ್ರತಿನಿತ್ಯ ನಾವು ದೂರದರ್ಶನಗಳಲ್ಲಿ ನೋಡ್ತಾ ಇರ್ತೀವಿ, ಯಾವಾಗಲೂ ಸಿನಿಮಾಗೆ ಸಂಬಂಧಪಟ್ಟಂತ ನ್ಯೂಸ್ಗಳಾಗಿರ್ಬೋದು ಅಥವಾ ಕ್ರೈಮ್ ನ್ಯೂಸ್ಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ಇದೆಲ್ಲದರ ನಡುವೆ ಸಿ ವಾಹಿನಿ ನಿಮಗೋಸ್ಕರ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇದೆ. ಅದರ ಹೆಸರೇ ನೀವೆಷ್ಟು ಜಾಣರು ಕಾರ್ಯಕ್ರಮ. ಪ್ರತಿ ಸೋಮವಾರ 6:30 ಇಂದ 7:30ವರೆಗೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತೋರ್ಪಡಿಸ್ತಾ ಇರೋದು ಈ ಒಂದು ಸಿ ಬೆಂಗಳೂರಿನ ವಿಶೇಷತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ನಮ್ಮ ಜೊತೆಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ, ಸರಳವಾದಂತಹ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರನ ನೀವು ಕೊಡ್ಬೋದು. ನಾವು ಕೇಳುವಂತಹ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ಕೊಡಲಾಗುತ್ತೆ. ಅದರಲ್ಲಿ 3 ತಪ್ಪಾದ ಉತ್ತರಗಳಿದ್ರೆ ಒಂದು ಸರಿಯಾದ ಉತ್ತರ ಇರುತ್ತೆ. ಹಾಗಾಗಿ ನೀವೊಂದು ಸರಿಯಾದ ಉತ್ತರವನ್ನ ಆಲೋಚಿಸಿ ಯೋಚನೆ ಮಾಡಿ ಹೇಳಿದ್ರೆ ಯಾರು ಸರಿಯಾದ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ ಅಂತವ್ರಿಗೆ ಮುಂದೆ ಒಂದು ವಿಶೇಷವಾದಂತಹ ಒಂದು ಆಕರ್ಷಕ ಬಹುಮಾನವನ್ನ ತಗೊಳ್ಳುವಂತಹ ಅವಕಾಶ ಸಹ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೀವೆಷ್ಟು ಜಾಣರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದ ರೂಲ್ಸ್ ಅನ್ನ ಒಂದ್ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ ಸ್ನೇಹಿತರೆ. ನಾವು ಒಂದು ಪ್ರಶ್ನೆಯನ್ನ ನಿಮಗೋಸ್ಕರ ಕೇಳ್ತೀವಿ. ಕೇಳಿದಂತ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ಕೊಡಲಾಗುತ್ತೆ. 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರ ಇರುತ್ತೆ. ಆ ಒಂದು ಸರಿಯಾದ ಉತ್ತರವನ್ನ ನೀವು ಯೋಚನೆ ಮಾಡಿ ಹೇಳ್ಬೇಕಾಗತ್ತೆ. ಆದ್ರೆ ಕರೆ ಮಾಡುವಂತಹ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನಮ್ಮ ಜೊತೆಲಿ ಮಾತಾಡಬೇಕು. ಟಿವಿ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆಯನ್ನ ಮಾಡಿ ನಮ್ಮ ಜೊತೆಲಿ ನೀವು ಆಟನ ಶುರು ಮಾಡಬಹುದು. ಹಾಗೇನೆ ಈ ಒಂದು ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಯಾವುದೇ ವಯಸ್ಸಿನ ಮಿತಿ ಇರೋದಿಲ್ಲ. ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯೋಚನೆ ಮಾಡಿ, ಆಲೋಚನೆ ಮಾಡಿ ಖಂಡಿತವಾಗ್ಲೂ ಉತ್ತಮವಾದಂತ ಉತ್ತರವನ್ನ ಕೊಟ್ರೆ ನಿಮಗೆ ಒಂದು ಆಕರ್ಷಕವಾದಂತಹ ಬಹುಮಾನವನ್ನ ಗೆಲ್ಲುವಂತ ಅವಕಾಶ ಇದೆ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಆಟ ಆಡೋದಕ್ಕೆ ಸಿದ್ಧವಾಗಿದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ಕಾರ ಅಮ್ಮ, ಯಾರಿದು? ನಮಸ್ಕಾರ, ವಸುಂಧರಾ ಅಂತ. ವಸುಂಧರಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ನೀವೆಷ್ಟು ಜಾಣರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಓಕೆ, ಈ ಮುಂಚೆ ಕರೆ ಮಾಡಿದ್ರಮ್ಮ, ನೀವು ಆಟ ಆಡಿದ್ದೀರಾ? ಹೌದು, ಸುಮಾರು ಸತಿ ಮಾಡಿದ್ದೀನಿ. ಓಕೆ, ನಿಮ್ಗೂ ಸಹ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಹಾಗೇನೆ ನಿಮ್ಮ ಪ್ರಶ್ನೆ ಕೇಳೋದಕ್ಕೆ ಕೇಳಬಹುದಾ ಈಗ ನಿಮಗೆ? ಹೌದು, ಕೇಳಿ. ಓಕೆ ಮಾ, ನಿಮ್ಮ ಮೊದಲ ಪ್ರಶ್ನೆ ಟಿವಿ ಪರದೆ ಮೇಲೆ ಬರ್ತಾ ಇದೆ ನೋಡಿ. ಮೈಸೂರು ಮಾನಸ ಗಂಗೋತ್ರಿ, ಬೆಂಗಳೂರು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಜ್ಞಾನ ಗಂಗೋತ್ರಿ, ಜ್ಞಾನ ಭಾರತಿ, ಜ್ಞಾನ ದೀಪ, ಜ್ಞಾನ ಸಾಗರ. ಜ್ಞಾನ ಭಾರತಿ. ಹೇಗೆ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ? ಬಿ ಜ್ಞಾನ ಭಾರತಿನಾ? ಲಾಕ್ ಮಾಡಬಹುದಾ? ಓಕೆ, ಕಂಪ್ಯೂಟರ್ ಮಹಾಶಯ ಇವರ ಉತ್ತರ ಜ್ಞಾನ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಲಾಕ್ ಮಾಡಿ. ಓಕೆ, ಈಗ ನಿಮ್ಮ ಉತ್ತರ ಲಾಕ್ ಆಗಿದೆ. ಹೇಗೆ ಗೆಸ್ ಮಾಡಿದ್ರಿ ಅಥವಾ ಹೇಗೆ ಗೊತ್ತಿದೆ ಅಮ್ಮ ಇದು? ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಓಕೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಹಾಗಾಗಿ ಹೇಳಿದ್ರಿ ಅಂತ ಹೇಳ್ತಾ ಇದ್ದೀರಾ? ಓಕೆ ಮಾ, ಹಾಗಾದ್ರೆ ನಿಮ್ಮ ಉತ್ತರ ಸರಿಯಾಗಿದೆ, ಚೆಕ್ ಮಾಡೋಣವಾ? ಓಕೆ, ಆಲ್ ರೈಟ್. ಕಂಪ್ಯೂಟರ್ ಮಹಾಶಯ ಇವರ ಉತ್ತರ ಕರೆಕ್ಟ್ ಆಗಿದೆ, ಚೆಕ್ ಮಾಡಿ. ವೆರಿ ಗುಡ್. ತುಂಬಾನೇ ಅದ್ಭುತವಾಗಿರುವಂತಹ ಉತ್ತರ, ಸರಿಯಾದಂತಹ ಉತ್ತರ ಕೊಟ್ಟಿದ್ದೀರಾ, ಧನ್ಯವಾದ. ಹಾಗೇನೆ ಓಕೆ, ಇದಕ್ಕೆ ಎಷ್ಟನೇ ಸಾರಿ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದೀರಮ್ಮ? ನಾನಿದು ಸುಮಾರು ಸತಿ ಮಾಡಿದೀನಿ. ಕೆಲವು ಸತಿ ಲಾಸ್ಟ್ ವೀಕ್ ಎಲ್ಲ ಏನೋ ಟೈಮ್ ಚೇಂಜ್ ಮಾಡ್ಬಿಟ್ಟಿದ್ರ, ಲಾಸ್ಟ್ ವೀಕ್ ಅಂತ ಗೊತ್ತಿಲ್ಲ. 6:30 ಮಾಡಿದ್ರೆ ಆಮೇಲೆ 6:40 7 o'clock ಮುಗಿಸೇ ಬಿಟ್ರು. ಅದೇನೋ ಟೈಮ್ ಮತ್ತೆ ಅದ್ರ ಲಾಸ್ಟ್ ವೀಕ್ ಬರ್ಲೇ ಇಲ್ಲ. ಮಾಡಿ ರೈಟ್, ಇವಾಗ ಮೊದಲ ಕರೆ ಸಿಕ್ಕಿದೆ, ತುಂಬಾನೇ ಸಂತೋಷದಿಂದ ಆಟ ಆಡ್ತಾ ಇದ್ದೀರಾ? ನಾನು ಸುಮಾರು ಸತಿ ಮಾಡಿದೀನಿ. ಓಕೆ ಮಾ, ಯಾರ್ಯಾರು ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನಾನು, ನಮ್ಮ ಹಸ್ಬೆಂಡ್. ಓಕೆ, ಸಂತೋಷ. ಹಸ್ಬೆಂಡ್ ಅವರ ಹೆಲ್ಪ್ ನ ಸಹ ತೊಗೊಳ್ಳಿ, ಓಕೆನಾ? ಓಕೆ ಮಾ, ಹಾಗೆ ನಿಮ್ಮ ಎರಡನೇ ಪ್ರಶ್ನೆ ಕೇಳ್ಬೋದಾ? ಓಕೆ ಮಾ, ನಿಮ್ಮ ಎರಡನೆಯ ಪ್ರಶ್ನೆ ಟಿವಿ ಪರದ ಮೇಲೆ ಬರ್ತಾ ಇದೆ ನೋಡಿ. ಅಮೃತ ವರ್ಷಿಣಿ ದಿನೇಶ್ ಬಾಬು, ಬೆಳದಿಂಗಳ ಬಾಲೆ ಡ್ಯಾಶ್. ನಿಮ್ಮ ಆಪ್ಷನ್ಸ್: ಸುನಿಲ್ ಕುಮಾರ್ ದೇಸಾಯಿ, ಪಿ ವಾಸು, ದ್ವಾರಕೀಶ್, ಭಾರ್ಗವ. ಸುನಿಲ್ ಕುಮಾರ್ ದೇಸಾಯಿ. ಅಮೃತ ವರ್ಷಿಣಿ ಸಿನಿಮಾ ನೋಡಿದೀರಾ? ಅದರ ನಿರ್ದೇಶಕರು ದಿನೇಶ್ ಬಾಬು ಅವರು ಅಲ್ವಾ? ಸುನಿಲ್ ಕುಮಾರ್ ದೇಸಾಯಿ. ಹೆಂಗೆ ನೀವು ಗೆಸ್ ಮಾಡ್ತಾ ಇದೀರಾ ಅಥವಾ ಪಕ್ಕಾ ಇರ್ಬೋದಾ, ಹೇಗೆ? ಸ್ವಲ್ಪ ಇರ್ಬೋದು ಅಂತ, ಯಾಕಂದ್ರೆ ಪಿ ವಾಸು ಅವ್ರು ಯಾರು ಅಲ್ಲ ಅಂತ ನನ್ಗೆ. ಓಕೆ ಮಾ, ಫೈನಲ್ ಆಗಿ ಯಾವ ಉತ್ತರನ ಲಾಕ್ ಮಾಡೋಣ? 50-50 ಮಾಡ್ಕೊಂಡ್ಬಿಡ್ಲಾ ಅಂತ ನೋಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬೇಕಾದ್ರೆ 50-50 ಆಪ್ಷನ್ ಸಹ ಇದೆ. ಅದರಲ್ಲಿ 2 ತಪ್ಪಾದ ಉತ್ತರಗಳು ಹೋಗುತ್ತೆ. ನೀವು ಆಲೋಚನೆ ಮಾಡಿ ಉತ್ತರ ಕೊಡ್ಬೋದು. ಯಾಕಂದ್ರೆ ಈ ಪ್ರಶ್ನೆಗೆ ನೀವು ಕರೆಕ್ಟ್ ಆದ ಉತ್ತರ ಕೊಟ್ರೆ ಮಾತ್ರ ಮುಂದಿನ ಇದಕ್ಕೆ ಹೋಗ್ಬೋದು ಅಲ್ವಾ? ಓಕೆ, ಏನ್ ಮಾಡ್ತೀರಾ? ಸುನಿಲ್ ಕುಮಾರ್ ದೇಸಾಯಿ ಸರ್. ಲಾಕ್ ಮಾಡೋಣವಾ ಅಥವಾ 50-50 ತಗೊಂತೀರಾ? ಇಲ್ಲ, ಲಾಕ್ ಮಾಡಿ ಸರ್. ಲಾಕ್ ಮಾಡ್ಬಿಡೋಣವಾ? ಓಕೆ, ಆಲ್ ರೈಟ್. ಕಂಪ್ಯೂಟರ್ ಮಹಾಶಯ ಇವರ ಉತ್ತರ ಸುನಿಲ್ ಕುಮಾರ್ ದೇಸಾಯಿ ಹೇಳ್ತಾ ಇದ್ದಾರೆ, ಲಾಕ್ ಮಾಡಿ. ಓಕೆ ಮಾ, ಸುನಿಲ್ ಕುಮಾರ್ ದೇಸಾಯಿ ಲಾಕ್ ಮಾಡಲಾಗಿದೆ. ಫೈನಲ್ ಆಗಿ ಇದೇ ಉತ್ತರ ಅಂತ ಅನ್ಕೊಂಡಿದ್ದೀರಾ? ಓಕೆ, ಭಾರ್ಗವ ಅವರು ಅಲ್ಲ, ಪಿ ವಾಸು ಅವರು ಅಲ್ಲ ಅಂತ ಅನ್ನಿಸ್ತಾ ಇದೆಯಾ? ಓಕೆ, ಹಾಗಾದ್ರೆ ಉತ್ತರ ನೋಡ್ಬಿಡೋಣವಾ? ಓಕೆ, ಕಂಪ್ಯೂಟರ್ ಮಹಾಶಯ ಇವರ ಉತ್ತರ ಸುನಿಲ್ ಕುಮಾರ್ ದೇಸಾಯಿ ಹೇಳ್ತಾ ಇದ್ದಾರೆ. ಏನಾಗಿದೆ ಚೆಕ್ ಮಾಡಿ.
ವೆರಿ ಗುಡ್, ತುಂಬಾನೇ ಅದ್ಭುತವಾಗಿ ಆಟ ಆಡಿದಿರಾ, ತುಂಬಾನೇ ಸಂತೋಷ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಈಗ 2 ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್ ತುಂಬಾ. ಓಕೆ, ಯಜಮಾನ್ರ ಹೆಲ್ಪ್ ತಗೊಂಡ್ರಾ ಹೇಗೆ? ಹೌದು, ಅವರು ಹೇಳಿದ್ರು, ನಾನು ಹೇಳಿದೆ, ಅವರು ಅದನ್ನೇ ಹೇಳಿದ್ರು. ಓಕೆ, ಹಾಗಾದ್ರೆ 3ನೇ ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, 3ನೆಯ ಪ್ರಶ್ನೆ ನಿಮ್ಗೋಸ್ಕರ ಟಿವಿ ಪರದ ಮೇಲೆ ಬರ್ತಾ ಇದೆ ನೋಡಿ. ಕರ್ನಾಟಕದಲ್ಲಿ ಕೋಲಾರ ಬಿಟ್ರೆ ಇನ್ನೆಲ್ಲಿ ಚಿನ್ನದ ಗಣಿ ಇದೆ? ನಿಮ್ಮ ಆಪ್ಷನ್ಸ್: ಭದ್ರಾವತಿ, ರಾಯಚೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಕೇಳಿಸ್ತಾ ಇದೆಯಮ್ಮ ಪ್ರಶ್ನೆ? ಕರ್ನಾಟಕದಲ್ಲಿ ಕೋಲಾರ ಬಿಟ್ರೆ ಇನ್ನೆಲ್ಲಿ ಚಿನ್ನದ ಗಣಿ ಇದೆ? ನಿಮ್ಮ ಆಪ್ಷನ್ಸ್: ಎ ಭದ್ರಾವತಿ, ಬಿ ರಾಯಚೂರು, ಸಿ ಚಿಕ್ಕಮಗಳೂರು, ಹಾಗೆ ಡಿ ದಕ್ಷಿಣ ಕನ್ನಡ. ರಾಯಚೂರು ಅಂತ ಅನಿಸ್ತಾ ಇದೆ. ಅದ್ ಬಿಟ್ರೆ ಬೇರೆ ಯಾವ್ದು ಅನ್ನಿಸ್ತಾ ಇದೆ? ಅಲ್ಲ, 50-50 ಕೊಟ್ಬಿಡಿ ಸರ್. 50-50 ಆಪ್ಷನ್ಸ್ ತಗೊಂತೀರಾ? ಸ್ವಲ್ಪ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಓಕೆ, ಅಂದ್ರೆ ಈ ಒಂದು 3ನೆಯ ಪ್ರಶ್ನೆಗೆ ನೀವು 50-50 ಆಪ್ಷನ್ ಲೈಫ್ ಲೈನ್ ತಗೊಂತಾ ಇದ್ದೀರಾ? ಮೂರೇ ಪ್ರಶ್ನೆ ತಾನೆ, ಮುಂದೆ ಇಲ್ವಲ್ಲ ಹೇಗೂ. ಓಕೆ, ಬಹಳ ಸಂತೋಷ. ಈಗ 3ನೇ ಪ್ರಶ್ನೆಗೆ 50-50 ಲೈಫ್ ಲೈನ್ ಅನ್ನ ಯೂಸ್ ಮಾಡ್ಕೊಂತ ಇದ್ದೀರಾ. ಕಂಪ್ಯೂಟರ್ ಮಹಾಶಯ 2 ತಪ್ಪಾದ ಉತ್ತರಗಳು ಹೋಗ್ಲಿ. ಓಕೆ ಮಾ, ನಿಮ್ಮ 2 ಉತ್ತರಗಳಿದೆ, ಅದರಲ್ಲಿ ರಾಯಚೂರು ಒಂದಿದೆ, ದಕ್ಷಿಣ ಕನ್ನಡ ಒಂದಿದೆ. ಯೋಚನೆ ಮಾಡಿ ಯಾವುದು? ರಾಯಚೂರೇ ಪಕ್ಕನಾ? ಲಾಕ್ ಮಾಡ್ಬೋದಾ? ಇನ್ನೊಂದ್ಸರಿ ಯೋಚನೆ ಮಾಡ್ತೀರಾ? ಇಲ್ಲ ಸರ್, ಅದೇ ರಾಯಚೂರು ಅಂತ ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ಡೌಟ್ ಆಗಿ 50-50 ತಗೊಂಡೆ. ಓಕೆ, ರಾಯಚೂರು ಹಾಗಾದ್ರೆ ಲಾಕ್ ಮಾಡ್ಬೋದಾ? ಮಾಡಿ ಸರ್, ಕಡೆಯದಾಗಿ 100%. ಹೌದು ಖಂಡಿತ. ಓಕೆ, ಕಂಪ್ಯೂಟರ್ ಮಹಾಶಯ ನಮ್ಮ 3ನೆಯ ಪ್ರಶ್ನೆಗೆ ರಾಯಚೂರು ಅನ್ನೋದನ್ನ ಹೇಳ್ತಾ ಇದ್ರೆ, ಇದನ್ನ ಲಾಕ್ ಮಾಡಿ. ಲಾಕ್ ಆಗಿದೆ ಅಮ್ಮ, ಫೈನಲ್ ಆಗಿ ನೋಡ್ಬೋದಾ? ನೋಡಿ ಸರ್. ಇನ್ ಕೇಸ್ ಏನಾದ್ರೂ ದಕ್ಷಿಣ ಕನ್ನಡ ಆಗಿದ್ರೆ ಹೇಗೆ? ರಾಯಚೂರು ಕರೆಕ್ಟ್ ಆದಂತಹ ಉತ್ತರ. ಧನ್ಯವಾದಮ್ಮ ಕರೆ ಮಾಡಿದಕ್ಕೆ. ಯಾಕಂದ್ರೆ ಅಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆಯಲ್ಲ ಸರ್. ಹೌದು, ವೆರಿ ಗುಡ್. ಎಲ್ಲಿ ಟಿವಿನಲ್ಲಿ ನೋಡಿದ್ರಾ ಅಥವಾ ಹೇಗೆ ಪೇಪರ್ ಮಾಧ್ಯಮದಲ್ಲಿ ನೋಡಿದ್ರಾ? ಪೇಪರ್ ಮಾಧ್ಯಮದಲ್ಲಿ, ಟಿವಿಲಿ ಎಲ್ಲ ಕಡೆ ನೋಡ್ತೀವಲ್ಲ ಸರ್, ಅದು ನಂಗೆ ಗೊತ್ತಿತ್ತು, ಸ್ವಲ್ಪ ಡೌಟ್ ಆಯ್ತು. ಓಕೆ, ಒಂದು ರಿಸ್ಕ್ ಯಾಕೆ ಅಂತ ನಾನು 50-50 ತಗೊಂಡೆ. ಓಕೆ ಮಾ, ಬಹಳ ಸಂತೋಷ. ತುಂಬಾ ಚೆನ್ನಾಗಿ ಆಟ ಆಡಿದಿರಾ, 3 ಪ್ರಶ್ನೆಗೆ ಸರಿಯಾದಂತ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಆಲ್ ರೈಟ್ ಸ್ನೇಹಿತರೆ, ನೋಡಿದ್ರಲ್ಲ, ನಮ್ಮ ಮೊದಲ ಲಕ್ಕಿ ಕಾಲರ್ ಕರೆಯನ್ನ ಮಾಡಿ ನಮ್ಮ ಜೊತೆಲಿ ತುಂಬಾನೇ ಅದ್ಭುತವಾಗಿ ಆಟ ಆಡಿದ್ರು. ನಾವು ಕೇಳದಂತಹ 3 ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರವನ್ನ ಕೊಟ್ಟರು. ನೀವು ಸಹ ಕರೆ ಮಾಡಿ ನಮ್ಮ ಜೊತೆಲಿ ಆಟ ಆಡಬಹುದು. ಕರೆ ಮಾಡಬೇಕು ಅಂತ ಹೇಳಿದ್ರೆ ಟಿವಿ ವಾಲ್ಯೂಮ್ ಅನ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನಮ್ಮ ಜೊತೆಲಿ ಮಾತಾಡಬೇಕಾಗುತ್ತೆ. ಅದ್ರ ಜೊತೆಗೆ ನೀವಿಲ್ಲಿ ಆಟ ಆಡಬೇಕಾದ್ರೆ ಯಾವುದೇ ವಯಸ್ಸಿನ ಮಿತಿ ಇರೋದಿಲ್ಲ. ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಸಹ ನೀವು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಈಗ ಸಾಮಾನ್ಯವಾಗಿ ನಾವು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳನ್ನ ನೋಡ್ತಾ ಇರ್ತೀವಿ, ರಸಮಂಜರಿ ಹಲವಾರು ಒಂದು ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀವಿ. ಅದರ ನಡುವೆ ಈ ರೀತಿಯ ಒಂದು ಜ್ಞಾನ ವಿಕಸನೆ ಆಗುವಂತಹ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಜವಾಗ್ಲೂ ನಮಗೂ ಒಂದು ರೀತಿ ಲೈಫಲ್ಲಿ ಒಂದು ಚೇಂಜಸ್ ಆಗುತ್ತೆ. ಅದ್ರ ಜೊತೆಗೆ ಹೆಚ್ಚಾಗಿ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನ ತೋರಿಸಿದಾಗ ತುಂಬಾನೇ ಒಂದು ಉಪಯುಕ್ತವಾದಂತಹ ಮಾಹಿತಿಗಳು ಅಂತ ನನಗನ್ಸುತ್ತೆ. ನೀವು ಸಹ ಕರೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಭಾಗವಹಿಸಬೇಕಾದ್ರೆ ನಾ ಹೇಳಿದೆ, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು 100% ಮ್ಯೂಟ್ ಅನ್ನ ಮಾಡಿ ನಮ್ಮ ಜೊತೆಲಿ ಆಟ ಆಡಬಹುದು. ಅದ್ರ ಜೊತೆಗೆ ನಾವು ಕೇಳುವಂತಹ ಸರಳವಾದಂತಹ ಸುಲಭವಾದಂತಹ ಪ್ರಶ್ನೆಗಳಿಗೆ ನೀವು ಉತ್ತರನ ಕೊಟ್ರೆ ಅದೃಷ್ಟವನ್ನ, ಅಂದ್ರೆ ಆ ಒಂದು ಉತ್ತಮವಂತ ಬಹುಮಾನವನ್ನ ಪಡೆಯುವಂತ ಅದೃಷ್ಟ ನಿಮ್ದಾಗ್ಬೋದು. ಮತ್ತೊಬ್ರು ಕರೆ ಸಿದ್ಧವಾಗಿದ್ದಾರೆ, ಯಾರು ನೋಡೋಣ. ಹೆಲೋ, ನಮಸ್ಕಾರಮ್ಮ. ಯಾರಿದು? ಕೋಮಲ ಅಂತ, ಇಂದ್ರಾನಗರಿಂದ. ಓಕೆ, ಕೋಮಲ ಅವರು ಇಂದ್ರಾನಗರಿಂದ. ಏನ್ ಮಾಡ್ಕೊಂಡಿದ್ದೀರಾ ಕೋಮಲ ಅವರೇ? ಏನಿಲ್ಲ, ಮನೆಯಲ್ಲೇ ಇರ್ತೀರಾ? ಸಿ ಬೆಂಗಳೂರು ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ. ಓಕೆ ಮಾ, ಇದಕ್ ಮುಂಚೆ ನೀವೆಷ್ಟು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಾ? ಇದರಲ್ಲಿ ಭಾಗವಹಿಸ್ತಾನೆ ಇರ್ತೀನಿ. ಓಕೆ ಕೋಮಲ ಅವರೇ, ನಮ್ ಕಡೆಯಿಂದ ಆಲ್ ದಿ ಬೆಸ್ಟ್ ನಿಮಗೆ. ಧನ್ಯವಾದ. ಓಕೆ, ನಮ್ಮ ಹೆಸರು ದರ್ಶನ್ ಹುಣಸೂರು ಅಂತ. ದರ್ಶನ್ ಹುಣಸೂರು. ಹುಣಸೂರು. ಓಕೆ, ಹುಣಸೂರು ಕೃಷ್ಣಮೂರ್ತಿ ಅವ್ರಿಗೆ. ಓಕೆ 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 ಮಾ, ನಿಮ್ಮ ಮೊದಲ ಪ್ರಶ್ನೆ ಕೇಳ್ಬೋದಾ? ಓಕೆ, ಕಂಪ್ಯೂಟರ್ ಮಹಾಶಯ ಕೋಮಲ ಅವರು ಪ್ರಥಮ ಪ್ರಶ್ನೆಗೆ ಸಿದ್ಧವಾಗಿದ್ದಾರೆ. ಅವರ ಮೊದಲ ಪ್ರಶ್ನೆ ಟಿವಿ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲ ಪ್ರಶ್ನೆ: 1-2 ಬಾಳೆಲೆ ಹರಡು, ಈ ಶಿಶು ಪದ್ಯವನ್ನ ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಎಚ್ ದುಂಡಿರಾಜ್, ಬಿ ನಾ ಕಸ್ತೂರಿ, ಸಿ ಜಿ.ಪಿ. ರಾಜರತ್ನಂ, ಡಿ ದರಾ ಬೇಂದ್ರೆ. ಕೋಮಲ ಅವರೇ, ಪ್ರಶ್ನೆ ಅರ್ಥ ಆಯ್ತಾ? 1-2 ಬಾಳೆಲೆ ಹರಡು, ಈ ಶಿಶು ಪದ್ಯವನ್ನ ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎಚ್ ದುಂಡಿರಾಜ್, ನಾ ಕಸ್ತೂರಿ, ಜಿ.ಪಿ. ರಾಜರತ್ನಂ, ದರಾ ಬೇಂದ್ರೆ. ಯೋಚನೆ ಮಾಡಿ ಉತ್ತರನ ಕೊಡಿ.
ಕೋಮಲ್ ಅವರೇ ಪಕ್ಕ ಯಾರು ಇದ್ರೆ ಬೇಕಾದ್ರೆ ಡಿಸ್ಕಸ್ ಮಾಡಿ ಉತ್ತರ ಕೊಡ್ಬೋದು ಬೇಗ. ಮಾಡ್ತಾ ಇದ್ದೀನಿ. ಇದಕ್ಕೆ 50-50 ಕೊಡಿ ಸರ್. ಓಕೆ 50-50 ಲೈಫ್ ಲೈನ್ ಬಳಸ್ಕೊಂತೀರಾ? ಓಕೆ ಕಂಪ್ಯೂಟರ್ ಮಹಾಶಯ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ಇದಾರೆ ಕೋಮಲ ಅವರು 50-50 ಲೈಫ್ ಲೈನ್ ಅನ್ನ ಬಳಸ್ಕೊಂತಾ ಇದ್ದಾರೆ. 2 ತಪ್ಪಾದ ಉತ್ತರಗಳು ಹೋಗ್ಲಿ. ಓಕೆ ಮಾ 2 ತಪ್ಪಾದ ಉತ್ತರಗಳು ಹೋಗಿದೆ. ನಿಮ್ಗೆ ಉಳಿದಿರುವಂತಹ 2 ಆಪ್ಷನ್ಸ್ ಅಂದ್ರೆ ಎಚ್ ದುಂಡಿರಾಜ್ ಮತ್ತೆ ಜಿ.ಪಿ. ರಾಜರತ್ನಂ. ಜಿ.ಪಿ. ರಾಜರತ್ನಂ ಹೇಗೆ ಗೆಸ್ ಮಾಡ್ತಾ ಇದ್ದೀರಾ ಅಥವಾ 100%? ಅದು ನಂಗೆ ನಾಕಸ್ತೂರಿ ಮತ್ತೆ ಅವರಿಬ್ಬರ ಮಧ್ಯೆ ಇದಾಯ್ತು. ಓಕೆ ದುಂಡಿರಾಜ್ ಅವರು ಬರ್ದಿಲ್ಲ ಇದು. ಓಕೆ ಜಿ.ಪಿ. ರಾಜರತ್ನಂ ಅವರು ಅಂತ ಹಾಗಾದ್ರೆ ಲಾಕ್ ಮಾಡ್ಬೋದಾ? ಓಕೆ ಕಂಪ್ಯೂಟರ್ ಮಹಾಶಯ ಅವರ ಉತ್ತರ ಜಿ.ಪಿ. ರಾಜರತ್ನಂ ಲಾಕ್ ಆಗ್ಲಿ. ಗೊತ್ತಿದ್ರು ಅದೊಂಥರ ಓಕೆ ಹಾಟ್ ಸೀಟ್. ಓಕೆ ಹಾಟ್ ಸೀಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಂತ ಹೇಳ್ತೀರಾ? ಓಕೆ ಮಾ ನಿಮ್ಮ ಉತ್ತರ ಸರಿಯಾಗಿದೆ, ಚೆಕ್ ಮಾಡ್ಬೋದಾ? ಮಾಡಿ. ಓಕೆ ಆಲ್ ರೈಟ್. ಕಂಪ್ಯೂಟರ್ ಮಹಾಶಯ ಕೋಮಲ ಅವರು ನಮ್ಮ ದ್ವಿತೀಯ ಕಾಲರ್ ಆಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಮೊದಲ ಪ್ರಶ್ನೆಗೆ ಒಂದು 50-50 ಲೈಫ್ ಲೈನ್ ಅನ್ನ ಬಳಸ್ಕೊಂಡಿದ್ದಾರೆ. ಅವರ ಉತ್ತರ ಸರಿಯಾಗಿದೆಯಾ ಅಂತ ಚೆಕ್ ಮಾಡೋಣ. ನಿಮ್ಮ ಉತ್ತರ ಜಿ.ಪಿ. ರಾಜರತ್ನಂ ಅವರು ಹೇಳಿದ್ರಲ್ವಾ? ಓಕೆ ಕಂಪ್ಯೂಟರ್ ಮಹಾಶಯ ಚೆಕ್ ಮಾಡಿ. ಜಿ.ಪಿ. ರಾಜರತ್ನಂ ವೆರಿ ಗುಡ್. ಕೋಮಲ್ ಅವರೇ ಅದ್ಭುತವಾಗಿ ಆಡಿದ್ದೀರಾ. ಯಾಕಂದ್ರೆ ಕನ್ಫ್ಯೂಷನ್ಸ್ ಇದ್ದಾಗ ನಾವು 50-50 ಲೈಫ್ ಲೈನ್ ಯೂಸ್ ಮಾಡ್ಕೊಬಹುದಲ್ವಾ? ಹೌದು, ಆದ್ರೆ ತುಂಬಾ ಸುಲಭವಾದ ಇದು, ಗೊತ್ತಿರೋ ಪದ್ಯ ಚಿಕ್ಕಂದಿಂದ. ಓಕೆ ಅದ ತಕ್ಷಣ ನಾಕಸ್ತೂರಿ ಇತ್ತಲ್ಲ, ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸ್ವಲ್ಪ ಇದಾಯ್ತು. ಓಕೆ ಮಾ ನಿಮ್ಮ 2ನೇ ಪ್ರಶ್ನೆ ಕೇಳಬಹುದು ಹಾಗಾದ್ರೆ? ಓಕೆ ಕಂಪ್ಯೂಟರ್ ಮಹಾಶಯ ಇವರ 2ನೆಯ ಪ್ರಶ್ನೆ ಟಿವಿ ಪರದ ಮೇಲೆ ಬರಲಿ. ನಿಮ್ಮ 2ನೇ ಪ್ರಶ್ನೆ, ವೀರನಾರಿ ವನಕ್ಕೆ ಓಬವ್ವ ಚಿತ್ರದುರ್ಗದ ಕೋಟೆಯನ್ನ ಯಾರ ಸೈನ್ಯದಿಂದ ರಕ್ಷಿಸಿದಳು? ನಿಮ್ಮ ಆಪ್ಷನ್ಸ್ ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಬ್ರಿಟಿಷ್ ಸೈನ್ಯ, ಆದಿಲ್ ಶಾ ಸೈನ್ಯ. ಹೈದರ್ ಅಲಿ ಸೈನ್ಯನಾ? ಓಕೆ ಹೇಗೆ ಗೊತ್ತಿದೆಯಾ ಅಥವಾ ಗೆಸ್ ಮಾಡ್ತಾ ಇದ್ದೀರಾ? ಓಕೆ ವನಕ್ಕೆ ಒಬ್ಬವರ ಜಯಂತಿರ ಸಾಂಗ್ ನೋಡಿದೀರಾ ಅಂತ ಹೇಳಿದ್ಮೇಲೆ 100% ಕಾನ್ಫಿಡೆಂಟ್ ಆಗಿದ್ದೀರಾ. ಹಾಗಾದ್ರೆ ಲಾಕ್ ಮಾಡಬಹುದು ಹೈದರ್ ಅಲಿ? ಓಕೆ ಕಂಪ್ಯೂಟರ್ ಮಹಾಶಯ ಹೈದರ್ ಅಲಿ ಲಾಕ್ ಮಾಡಿ. ಓಕೆ ಮಾ ಹೈದರ್ ಅಲಿ ನಿಮ್ಮ ಉತ್ತರ ಲಾಕ್ ಆಗಿದೆ. ಫೈನಲ್ ಆಗಿ ನಿಮ್ಮ ಉತ್ತರ ಸರಿಯಾಗಿದೆಯಾ ಅಂತ ಚೆಕ್ ಮಾಡೋಣವಾ? ಮತ್ತೆ ನಿಮಗೇನು ಚೇಂಜಸ್ ಮಾಡೋದಕ್ಕಾಗಲ್ಲ? ಓಕೆ ಇವರ 2ನೆಯ ಪ್ರಶ್ನೆಗೆ ಉತ್ತರ ಹೈದರ್ ಅಲಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ ಕಂಪ್ಯೂಟರ್ ಮಹಾಶಯ. ವೆರಿ ಗುಡ್ ವೆರಿ ಗುಡ್. ಮತ್ತೊಂದು ಅದ್ಭುತವಾದಂತಹ ಆಟ. 2ನೇ ಪ್ರಶ್ನೆಗೂ ಸಹ ಸರಿಯಾದಂತಹ ಉತ್ತರನ ಕೊಟ್ಟಿದ್ದೀರಾ ಕೋಮಲ ಅವರೇ. ಓಕೆ ಮಾ ಯಾರಿದ್ದಾರೆ ಜೊತೆನಲ್ಲಿ? ಅಮ್ಮ ಇದ್ದಾರೆ. ಸಿ ಬ್ಯಾಂಗ್ಳೂರ್ ನೋಡ್ತಾ ಇರ್ತೀರಾ? ಓಕೆ ಹೇಗ್ ಬರ್ತಾ ಇದೆ ಅಮ್ಮ ಕಾರ್ಯಕ್ರಮಗಳೆಲ್ಲ? ಹಾಡುಗಳದ್ದು ಸಿನಿಮಾದೆಲ್ಲ ನೋಡ್ತೀವಿ. ಆದ್ರೆ ಹೆಚ್ಚಾಗಿ ನೀವಷ್ಟು ಜನರು ಭಾಗವಹಿಸ್ತಾ ಇರ್ತೇನೆ. ಓಕೆ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತೀರಾ ಅಲ್ವಾ? ಸಿನಿಮಾ ಹಾಡುಗಳ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಮಾತಾಡ್ಬೋದು, ಮಾತಾಡಿರ್ತೀನಿ. ಆದರ್ಶ ಇದ್ದಾಗ ಆದರ್ಶ ಗೌಡ ಅವ್ರು ನಡೆಸ್ಕೊಡುವಾಗ 1-2 ಸಾರಿ ಮಾಡಿದ್ದೆ. ಓಕೆ ಮಾ ಓಕೆ ಹಾಗಾದ್ರೆ ನಿಮ್ಮ 3ನೇ ಪ್ರಶ್ನೆ ಕೇಳ್ಬೋದಾ? ಓಕೆ ಕಂಪ್ಯೂಟರ್ ಮಹಾಶಯ ಕೋಮಲ ಅವರು ತಮ್ಮ 3ನೇ ಪ್ರಶ್ನೆಯನ್ನ ಅಂದ್ರೆ ಉತ್ತರನ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಬನ್ನಿ ಅವರ 3ನೆಯ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕರ್ನಾಟಕದ ಯಾವ ಊರನ್ನ ಹಿಂದೆ ಬೆಂಕಿಪುರ ಅಂತ ಕರೀತಾ ಇದ್ರು? ನಿಮ್ಮ ಆಪ್ಷನ್ಸ್ ರಾಮನಗರ, ಹುಬ್ಬಳ್ಳಿ, ಹಳೇಬೀಡು, ಭದ್ರಾವತಿ. ಪ್ರಶ್ನೆನ ಇನ್ನೊಂದ್ಸರಿ ಓದ್ತೀನಿ. ಕರ್ನಾಟಕದ ಯಾವ ಊರನ್ನ ಹಿಂದೆ ಬೆಂಕಿಪುರ ಅಂತ ಕರೆಯುತ್ತಿದ್ರು? ನಿಮ್ಮ ಆಪ್ಷನ್ಸ್ ರಾಮನಗರ, ಹುಬ್ಬಳ್ಳಿ, ಹಳೇಬೀಡು, ಭದ್ರಾವತಿ. ಬೆಂಕಿಪುರ. ರಾಮನಗರನೂ ಅಲ್ಲ, ಹುಬ್ಬಳ್ಳಿನೂ ಅಲ್ಲ, ಹಳೇಬೀಡುನೂ ಅಲ್ಲ, ಭದ್ರಾವತಿ. ಭದ್ರಾವತಿ ಯಾಕೆ ಹೌದು ಅಂತ ನಿಮ್ಗೆ ಅನಿಸ್ತದೆ? ಯಾಕಂದ್ರೆ ಹುಬ್ಬಳ್ಳಿಗೆ ಬೇರೆ ಹೆಸರಿದೆ, ರಾಮನಗರಕ್ಕೂ ಬಾಯಿಗೆ ಬರ್ತಿಲ್ಲ, ಆದ್ರೆ ಬೇರೆ ಹೆಸರಿದೆ, ಗೊತ್ತಿದೆ ಅದು. ಹಳೇಬೀಡುಗೂ ಬೇರೆ ಹೆಸರಿದೆ. ಓಕೆ ಹಂಗ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಕಡೆಯ ಪ್ರಶ್ನೆ ಇದು. ಭದ್ರಾವತಿ ತಗೊಳ್ಳಿ. ಭದ್ರಾವತಿ ಫೈನಲ್ ಆಗಿ ಪಕ್ಕ ಮಾಡ್ಬೋಣವಾ? ಯಾಕಂದ್ರೆ ಈ ಮುಂಚೆ ನೀವು 50-50 ಲೈಫ್ ಲೈನ್ ತಗೊಂಡ್ಬಿಟ್ಟಿದ್ದೀರಾ. ಈಗ ಊಹೆ ಮಾಡ್ಬೇಕಷ್ಟೇ. ಓಕೆ ಓಕೆ ಫೈನಲ್ ಆಗಿ ಯಾವ ಉತ್ತರ ಲಾಕ್ ಮಾಡೋಣ? ಭದ್ರಾವತಿನೇ ತಗೊಳ್ಳಿ. ಭದ್ರಾವತಿ. ಕಂಪ್ಯೂಟರ್ ಮಹಾಶಯ ಕೋಮಲ್ ಅವರ 3ನೇ ಪ್ರಶ್ನೆಗೆ ಭದ್ರಾವತಿ ಅಂತ ಹೇಳ್ತಾ ಇದ್ದಾರೆ. ಲಾಕ್ ಮಾಡಿ. ಲಾಕ್ ಆಗಿದೆ. ಫೈನಲ್ ಆಗಿ ನಿಮ್ಮ ಉತ್ತರ ಏನಿದೆ ನೋಡೋಣ. ಓಕೆ ಕಂಪ್ಯೂಟರ್ ಮಹಾಶಯ ಕೋಮಲ್ ಅವರ 3ನೆಯ ಪ್ರಶ್ನೆಗೆ ಉತ್ತರ ಭದ್ರಾವತಿ ಅಂತ ಹೇಳಿದರೆ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ವೆರಿ ಗುಡ್. ತುಂಬಾನೇ ಅದ್ಭುತವಾಗಿ ಆಡಿದ್ರಿ ಮಾ. ಕೇಳಿರುವಂತಹ 3 ಪ್ರಶ್ನೆಗೂ ಸಹ ಕರೆಕ್ಟ್ ಅಂತ ಉತ್ತರ. ಬೇರೆ ಹೆಸರು ಗೊತ್ತಿದೆ, ಅದ್ರ ತಕ್ಷಣಕ್ಕೆ
ಬಾಯಿಗೆ ಬರ್ತಾ ಇಲ್ಲ. ಸಂತೋಷ ಆಗ್ತಾ ಇದೆಯಾ? ಆ? ಸಂತೋಷ ಆಗ್ತಾ ಇದೆಯಾ? ಖಂಡಿತ. ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ. 3 ಪ್ರಶ್ನೆಗೂ ಸರಿಯಾದ ಉತ್ತರನ ಹೇಳಿದೀರಾ. ಮುಂದೆ ಕಾರ್ಯಕ್ರಮನ ಹೀಗೆ ನೋಡ್ತಾ ಇರಿ. ಧನ್ಯವಾದ. ಧನ್ಯವಾದ. ರೈಟ್ ಸ್ನೇಹಿತರೆ, ನೋಡಿದ್ರಲ್ಲ, ನನಗಂತೂ ಬಹಳನೇ ಒಂದು ರೀತಿ ಸಂತೋಷದ ಕ್ಷಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿವರೆಗೆ ಕರೆ ಮಾಡಿರುವಂತಹ 2 ಕಾಲರ್ಸ್ನು ನಾವು ಕೇಳಿರುವಂತಹ 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ತುಂಬಾನೇ ಒಂದು ರೀತಿ ಅದ್ಭುತವಾದಂತಹ, ಜೊತೆಗೆ ಸುಲಭವಾದಂತಹ, ಸರಳವಾದಂತಹ ಪ್ರಶ್ನೆಗಳನ್ನ ಕೇಳ್ತೀವಿ. ಅದ್ರ ಜೊತೆಗೆ ಅದಕ್ಕೆ 4 ಒಂದು ಉತ್ತರಗಳನ್ನ ಕೊಡ್ಲಾಗುತ್ತೆ. ಅಂದ್ರೆ ನಿಮ್ಗೆ 4 ಆಪ್ಷನ್ಸ್ ಅನ್ನ ಕೊಡ್ಲಾಗುತ್ತೆ. ಅದರಲ್ಲಿ ನೀವು ಸರಿಯಾದಂತಹ ಒಂದು ಉತ್ತರವನ್ನ ಫೈನಲ್ ಮಾಡ್ಬೇಕಾಗತ್ತೆ. ಅಂದ್ರೆ ಆ ಒಂದು 3 ಉತ್ತರಗಳನ್ನ ಕೊಟ್ಟಿರ್ತೀವಲ್ಲ, ಅದರಲ್ಲಿ ನೀವು ಫೈನಲ್ ಆಗಿರುವಂತ ಒಂದು ಉತ್ತರನ ಲಾಕ್ ಮಾಡಬಹುದು. ಈಗ ಇನ್ ಕೇಸ್ ಏನಾದ್ರು ನಿಮ್ಗೆ ಕಷ್ಟ ಆಯ್ತು, ಪ್ರಶ್ನೆಯಲ್ಲಿ ಏನಾದ್ರೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ, ನೀವು 50-50 ಲೈಫ್ ಲೈನ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಬಹುದು. ಅದರಲ್ಲಿ 2 ತಪ್ಪಾದ ಉತ್ತರಗಳನ್ನ ತೆಗೆಯಲಾಗುತ್ತೆ.